ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಮೂಡಿಗೆರೆಯಲ್ಲಿ ಸಂಚಲನ ಮೂಡಿಸಿರುವ ಲವ್ ಜಿಹಾದ್ ಪ್ರಕರಣವೊಂದು ಈಗ ಆಘಾತಕಾರಿ ತಿರುವನ್ನು ಪಡೆದುಕೊಂಡಿದ್ದು, ಹಿಂದೂ ವಿದ್ಯಾರ್ಥಿನಿಯೊಬ್ಬಳು ತನ್ನ ಮನೆಯಲ್ಲೇ ನಮಾಜ್ ಮಾಡುತ್ತಿದ್ದ ವಿಷಯ ಬಹಿರಂಗವಾಗಿದೆ. ಮುಸ್ಲಿಂ ಯುವಕನ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದ ಈ ಅಪ್ರಾಪ್ತ ಬಾಲಕಿ ರಂಜಾನ್ ತಿಂಗಳ ಪೂರ್ತಿ ಉಪವಾಸ ವ್ರತವನ್ನು ಆಚರಿಸಿದ್ದಾಳೆ ಎನ್ನಲಾಗಿದ್ದು, ದೇವಸ್ಥಾನಕ್ಕೆ ಹೋಗಲು ನಿರಾಕರಿಸಿ ಮನೆಯಲ್ಲೇ ಇಸ್ಲಾಂ ಧರ್ಮವನ್ನ ಆಚರಣೆಗಳನ್ನ ಮಾಡುತ್ತಿದ್ದು ಪೋಷಕರನ್ನ ಆತಂಕಕ್ಕೆ ತಳ್ಳಿದೆ. ಯುವಕನ ಸೂಚನೆಯಂತೆ ಬಾಲಕಿ ಈ ಎಲ್ಲ ಆಚರಣೆಗಳನ್ನು ಮಾಡುತ್ತಿದ್ದು ಎಂಬ ಗಂಭೀರ ಆರೋಪ ಕೂಡ ಇದೀಗ ಕೇಳಿ ಬಂದಿದ್ದು, ಮದುವೆಗೂ ಮುನ್ನವೇ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗುವಂತೆ ಆಕೆಯ ಮೇಲೆ ನಿರಂತರ ಮಾನಸಿಕ ಒತ್ತಡ ಕೂಡ ಹೇರಲಾಗಿತ್ತು ಎಂದು ಹೇಳಲಾಗ್ತಿದೆ. ಈ ಬಗ್ಗೆ ಪೋಷಕರು ಪೊಲೀಸರಿಗೆ ದೂರು ನೀಡಿದರೂ ಸಹ ಬಂಧಿತನಾಗಿದ್ದ ಆರೋಪಿಯನ್ನ ಕೇವಲ 2 ದಿನಗಳಲ್ಲಿ ಬಿಡುಗಡೆ ಮಾಡಿರುವುದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಜೈಲಿನಿಂದ ಹೊರಬಂದಿರುವ ಆರೋಪಿ ಯುವಕ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕುವ ಮೂಲಕ ಕಾನೂನು ವ್ಯವಸ್ಥೆಗೆ ಸವಾಲು ಹಾಕುತ್ತಿದ್ದಾನೆ ಎಂದು ದೂರನ್ನು ಕೂಡ ನೀಡಲಾಗಿದ್ದು, ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದ್ರೂ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಪೊಲೀಸ್ ಇಲಾಖೆ ಮೌನ ವಹಿಸಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸಂಘಟನೆಗಳು ಈ ಬಗ್ಗೆ ಕಠಿಣ ಕ್ರಮಕ್ಕೆ ಪಟ್ಟನ್ನು ಕೂಡ ಹಿಡಿದಿವೆ. ಲವ್ ಜಿಹಾದ್ ಇರ್ಬೋದು, ಹಾಗೂ ರಾಜ್ಯದಲ್ಲಿ ಗೋಹತ್ಯೆ ಇರ್ಬೋದು, ಮತಾಂತರ ಇರ್ಬೋದು, ಅದು ಅತಿ ಹೆಚ್ಚಿನ ಅತಿರೇಕಕ್ಕೆ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕಂದರೆ ಮೊನ್ನೆ ಕೂಡ ನಡೆದಂಥ ಮೂಡಿಗೆರೆ ಇನ್ಸಿಡೆಂಟ್ ಏನಿದೆ, ಅದರಲ್ಲಿ ಒಂದು ಅಪ್ರಾಪ್ತ ಬಾಲಕಿ ಮೇಲೆ ಒಬ್ಬ PUC ಓದತಕ್ಕಂಥ ಮುಸ್ಲಿಂ ಯುವಕ ಲವ್ ಜಿಹಾದ್ಗೆ ಬಲೆಗೆ ಬೀಳಿಸ್ಬಿಟ್ಟು ಅವಳನ್ನ ಮತಾಂತರ ಮಾಡುವಂತಹ ಒಂದು ಹಂತಕ್ಕೂ ಕೂಡ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕಂದರೆ ಅವಳು ಈ 1 ತಿಂಗಳ ಉಪವಾಸ ಕೂಡ ಮಾಡಿ ಮನೆಯಲ್ಲಿ ನಮಾಜ್ ಕೂಡ ಮಾಡಿರತಕ್ಕಂಥ ಘಟನೆ ಕಂಡು ಬಂದಿದ್ದು, ಅವರ ಏನು ಪೋಷಕರಿದ್ದಾರೆ, ಹುಡುಗಿಯ ಪೋಷಕರು ನಮ್ಮ ಸಂಘಟನೆಯ ಪ್ರಮುಖರುಗಳಿಗೆ ವಿಚಾರಗಳನ್ನು ತಿಳಿಸಿ ಆ ವಿಚಾರದ ಬಗ್ಗೆ ಅವಳಿಗೆ ಅಷ್ಟು ಮನವರಿಕೆ ಮಾಡಿಕೊಡಿ, ಅವಳು ದೇವಸ್ಥಾನಕ್ಕೆ ಬರ್ತಿಲ್ಲ, ಈ ಥರ ನಮಾಜ್ ಮಾಡ್ತಾಳೆ ಹಾಗೂ ಉಪವಾಸ ಮಾಡಿದಾಳೆ ಅದು ಇದು ಅಂತ ಹೇಳಬೇಕಾದ್ರೆ ನಮ್ಮವ್ರು ಹೋಗ್ಬಿಟ್ಟು ಅವಳಿಗೆ ಏನೋ ಒಂದಷ್ಟು ಬುದ್ಧಿ ಹೇಳಿ ಏನು ಸರಿ ಮಾಡೋಣ ಅಂತ ಹೋದಂಥ ಸಂದರ್ಭದಲ್ಲಿ ಆ ಹುಡುಗನಿಗೆ ಮತ್ತು ಹುಡುಗನ ಪೋಷಕರಿಗೆ ಕೂಡ ತಿಳಿಸಿ ಕೇಳಿದಂಥ ಸಂದರ್ಭ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಆ ಹುಡುಗನ ಅಪ್ಪನೇ ಹುಡುಗನಿಗೆ ಈ ಥರದೆಲ್ಲ ಕೆಲಸ ಮಾಡಿದೆ ಅಂತೇಳಿ ಒಂದು ಹೊಡೆಯಕ್ಕೆ ಹೋಗೋಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಪ್ರಮುಖರುಗಳು ಅವ್ರನ್ನ ಬಿಡಿಸ್ಬಿಟ್ಟು ಅಲ್ಲೊಂದಷ್ಟು ಗುಂಪುಗಳು ಕೂಡ ಸೇರ್ತವೆ. ಆಗ ಮತ್ತೆ ಬೇರೆ ಥರದ ವಿಷಯಕ್ಕೆ ಹೋಗುತ್ತೆ, ಹೋಗೋದು ಬೇಡ, ಕಾನೂನಾತ್ಮಕವಾಗಿ ನಾವು ಹೋಗೋಣ ಅಂತ ಹೇಳಿಬಿಟ್ಟು ಪೊಲೀಸ್ ಇಲಾಖೆಗೆ ತಿಳಿಸ್ಬಿಟ್ಟು ಪೊಲೀಸ್ ಇಲಾಖೆಗೆ ಆಟೋದಲ್ಲಿ ನಮ್ಮ ಪ್ರಮುಖರುಗಳು ಪೊಲೀಸ್ ಸ್ಟೇಷನ್ಗೆ ತಲುಪಿಸ್ತಾರೆ. ಆದರೆ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಆ ಚಿತ್ರಣನೇ ಬದಲಾಗುತ್ತೆ. ಪೊಲೀಸ್ನವರು ಹಾಗೂ ಏನು ಹುಡುಗನ ಜೊತೆಲಿರ್ತಕ್ಕಂತಹ ಮುಸಲ್ಮಾನ್ ಸಂಘಟನೆ ಯುವಕರುಗಳು ಸೇರಿಬಿಟ್ಟು ಒಂದು ಕೌಂಟರ್ಗಳು ಕೇಸನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಕೌಂಟರ್ ಕೇಸ್ ಯಾಕೆ ಕೊಡ್ತಾರೆ ಅಂದರೆ ಅವರ ಕೇಸನ್ನು ಮುಚ್ಚೋಗುತ್ತೆ, ಇಲ್ಲೆಲ್ಲೋ ಸಂಧಾನ ಮಾಡಿ ಕಳಿಸ್ಬೋದು ಅಂತ ಹೇಳಿ ಆ ಹುಡುಗನ ಮೇಲೆ ಹಲ್ಲೆ ಆಯಿತು, ಹಿಂದೂ ಸಂಘಟನೆ ಕಾರ್ಯಕರ್ತರು ಹಲ್ಲೆ ಮಾಡಿದ್ರು ಅಂತ ಹೇಳಿ ಒಂದು ಸುಳ್ಳು ಕೇಸನ್ನು ಕೂಡ ದಾಖಲೆ ಮಾಡಿ 2 ಕಡೆ ಕೇಸನ್ನು ಹಾಕುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಪ್ರಮುಖರುಗಳು ಕಾರ್ಯಕರ್ತರುಗಳು ಯಾವುದೇ ಕಾರಣಕ್ಕೂ ಆ ಹುಡುಗನ ಮೇಲೆ ಹಲ್ಲೆ ಮಾಡಿರಲ್ಲ. ಪೊಲೀಸ್ ಇಲಾಖೆಗೆ ತಿಳಿಸ್ಬಿಟ್ಟು ಪೊಲೀಸ್ ಮುಖಾಂತರ ಪೊಲೀಸ್ ಸ್ಟೇಷನ್ ಠಾಣೆಗೆ ಕಳಿಸುವಂಥ ಪ್ರಯತ್ನ ಮಾಡಿರ್ತಾರೆ. ಆದರೆ ಈ ಥರ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಅಂತ ಹಾಕಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು, ನಾವು ಅವನ ಮೇಲೆ ಅಟ್ಯಾಕ್ ಮಾಡಿದ್ರು ಹೊಡೆದ್ರು ಅಂತ ಆಗುತ್ತೆ, ಮೇನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಅಂತ ಆಗುತ್ತೆ. ಪೊಲೀಸ್ ಇಲಾಖೆಗೆ ತಿಳಿಸಿದ್ರೆ ಕೌಂಟರ್ ಕೇಸನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಹಾಗಾದರೆ ನಾವು ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಆಗಿದೆ. ಅದೇ ರೀತಿ ಅವನು ಪೋಕ್ಸೋ ಕೇಸು ಏನು ಅವಳು ಅಪ್ರಾಪ್ತ ಇದ್ದಾಳೆ ಹುಡುಗಿ, ಅವನಲ್ಲಿ ಪೋಕ್ಸೋ ಕೇಸ್ ದಾಖಲೆ ಆಗಬೇಕು. ಆನಂತರ ಆ ಹುಡುಗನ ಪೇರೆಂಟ್ಸ್ ಏನಿದೆ ಮತ್ತು ಹುಡುಗ ಏನಿದ್ದಾನೆ ಆ ಹುಡುಗಿ ಮೇಲೆ ಧಮಕಿಯನ್ನು ಹಾಕ್ತಾರೆ, ಕೊಲೆ ಮಾಡ್ತೀವಿ ಅದು ಇದು ಅಂತೇಳಿ ಹುಡುಗಿಯ ಪೋಷಕರಿಗೆ ಧಮಕಿಯನ್ನು ಹಾಕಿರುವಂಥ ಘಟನೆ ಕೂಡ ಮಾಧ್ಯಮದಲ್ಲಿ ನೋಡಿರ್ತೀವಿ. ಆದರೆ ಕೊಲೆ ಬೆದರಿಕೆ ಹಾಕಿ ಪೋಕ್ಸೋ ಕೇಸ್ ಆದಂಥ ಒಬ್ಬ ಅಪರಾಧಿನ ಅವನು ಹೇಗೆ ನಿನ್ನೆ ಪೊಲೀಸ್ ಠಾಣೆಯಿಂದ ಬಿಟ್ಟು ಕಳಿಸಿದ್ದಾರೆ. ಅವ್ನ ಮನೆಗೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ರೀತಿಯಾದ ಸ್ಟೇಟ್ಮೆಂಟ್ ಆಗ್ತಾನೆ, ನನ್ನನ್ನು ಯಾರು ಏನೂ ಮಾಡೋಕ್ಕಾಗಲ್ಲ, ನನ್ನ ಯಾರು ಏನು ಕಿತ್ಕೊಳಕ್ಕಾಗಲ್ಲ ಅದು ಇದು ಅಂತ ಅವೇಚ ಶಬ್ದಗಳನ್ನ ಸ್ಟೇಟ್ಮೆಂಟ್ ಆಗ್ತಾನೆ. ಇಂತಹ ಧೈರ್ಯ, ಇಂತಹ ಅವರಿಗೆ ವ್ಯವಸ್ಥೆ ಹೇಗೆ ಬರೋಕ್ಕೆ ಸಾಧ್ಯ? ಈ ಒಂದು ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸ್ಥಳೀಯ MLA ಇದ್ದಾರೆ, ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ಥರದಂತಹ ಒಂದು ಧೈರ್ಯವನ್ನು ತೋರಿಸುವಂಥ ಕೆಲಸ ಇವತ್ತು ಮೂಡಿಗೆರೆ ನಡೀತಿದೆ. ಇಂತಹ ಘಟನೆಗಳು ಮರುಕಳಿಸಬಾರ್ದು. ಆದರೆ ಆಗಬಾರ್ದು ಅಂದರೆ ಪೊಲೀಸ್ ಇಲಾಖೆ ತಕ್ಷಣ ಎಚ್ಚೆತ್ತುಕೊಂಡು ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ಇದರ ಹಿಂದೆ ಯಾರ್ಯಾರು ಪಿತೂರಿ ಇದ್ದಾರೆ. ಯಾಕಂದರೆ ಮೊನ್ನೆ ಕೂಡ ಮೂಡಿಗೆರೆಯ ಸುತ್ತಮುತ್ತಲ ಒಂದು ಭಾಗದಲ್ಲಿ ದೇವಸ್ಥಾನಗಳಿಗೆ ಏನು ಇದು ಅಪ್ರಾಪ್ತ ಮುಸಲ್ಮಾನರು ಅಂತ ಹೇಳ್ತಾರೆ, ಆ ಅಪ್ರಾಪ್ತ ಹುಡುಗರು ಕೂಡ
ಆ ದೇವಸ್ಥಾನದ CC ಕ್ಯಾಮ್ರಾಗಳಿಗೆ ಕಲ್ಲು ಹೊಡೆದಿದ್ದಾರೆ, ಮತ್ತು ದೇವಸ್ಥಾನಕ್ಕೆ ಕಲ್ಲು ಹೊಡೆದಂಥ ಘಟನೆಗಳು ಕೂಡ ಕಂಡು ಬಂದಿದ್ದು. ಈ ವಿಚಾರವಾಗೂ ಕೂಡ ಅವರ ಆಪ್ತರು ಅಂತೇಳಿ ಬಿಟ್ಟು ಕಳಿಸಿದ್ದಾರೆ. ಇವತ್ತು ಗೋಹತ್ಯೆ ಮಾಡ್ತಿದ್ದಾರೆ, ಗೋವುಗಳನ್ನು ಕಳ್ಳ ಸಾಗಾಣಿಕೆ ಮಾಡ್ತಾರೆ. ಅದನ್ನು ಕೂಡ ಇವರು ಆಪ್ತರಲ್ಲಿ ಏನು ಚಿಕ್ಕ ಚಿಕ್ಕ ಹುಡುಗರು ಇದ್ದಾರೆ, ಮುಸಲ್ಮಾನ್ ಹುಡುಗರು, ಅಂಥ ಹುಡುಗರ ಮಾಡಿಸುವಂಥ ಘಟನೆ ಇವತ್ತು ಮೂಡಿಗೆರೆಯಾದ್ಯಂತ ಅದು ಹಾಗೂ ರಾಜ್ಯಾದ್ಯಂತ ನಡೀತಿದ್ದಾರೆ. ಇದಕ್ಕೆಲ್ಲಕ್ಕೂ ಕಾರಣ ಈ ಕಾಂಗ್ರೆಸ್ ಸರ್ಕಾರ ಹಾಗೂ ಸ್ಥಳೀಯ MLA, ಅದೇ ರೀತಿ ಪೊಲೀಸ್ ಇಲಾಖೆನೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರನ ಫೇವರ್ ಆಗಿ ಮತ್ತು ಮುಸಲ್ಮಾನರ ಏಜೆಂಟ್ರಾಗಿ ಕೆಲಸ ಮಾಡಿದೆ ಅಂತ ಹೇಳುವಂಥ ಕೆಲಸ ಕೂಡ ಮಾಡಬೇಕಾಗುತ್ತೆ. ಅನುಮಾನ ಕೂಡ ಇದೆ. ಯಾಕಂದರೆ ನಮ್ಮ ಕಾರ್ಯಕರ್ತರ ಮೇಲೆ ಕೇಸು, ಏನು ಪೊಲೀಸ್ ಇಲಾಖೆಗೆ ತಿಳಿಸಿದಂಥ ನಮ್ಮ ಕಾರ್ಯಕರ್ತರ ಮೇಲೆ, ಪ್ರಮುಖರ ಮೇಲೆ ಕೇಸು, ಏನು ಅಪರಾಧ ಕೆಲಸ ಮಾಡಿರ್ತಾರೆ ಅವ್ರ ಮೇಲೆ ಬಿಟ್ಟು ಕಳಿಸುವಂಥ ಕೆಲಸ ಮಾಡಿದೆ. ಇದಕ್ಕೆ ಯಾವ ರೀತಿಯಾದಂಥ ನ್ಯಾಯ ದೊರಕಿಸ್ಕೊಡ್ತಾರೆ ಈ ಇಲಾಖೆ ಅಂತ ಹೇಳಿಬಿಟ್ಟು ನಮಗೆ ಪ್ರಶ್ನೆ ಆಗಿದೆ. ಹಾಗಾಗಿ ಗೃಹ ಇಲಾಖೆ ಸಂಪೂರ್ಣವಾಗಿ ಸತ್ತು ಹೋಗಿದೆ ರಾಜ್ಯದಲ್ಲಿ. ಹಾಗಾಗಿ ನಾವು ಏನು ಮುಂದಿನ ದಿನಗಳಲ್ಲಿ ಇಡೀ ಮೂಡಿಗೆರೆಯ ಹಿಂದೂ ಸಮಾಜ ಈ ಒಂದು ವಿಚಾರ, ಈ ಒಂದು ಘಟನೆಯ ಬಗ್ಗೆ ವಿರೋಧವನ್ನು ಮಾಡಿ ಪ್ರತಿಭಟನೆಯನ್ನು ವಿರೋಧಿಸುವಂಥ ಕೆಲಸವನ್ನು ಕೂಡ ನಾವು ಪೊಲೀಸ್ ಇಲಾಖೆ ಹಾಗೂ ಈ ಸರ್ಕಾರದ ವಿರುದ್ಧ ನಡೆಯನ್ನು ಖಂಡಿಸಿ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಯಾವುದೇ ಥರದ ಆಸ್ಪದ ಕೊಡಬಾರ್ದು ಅಂತ ಆದರೆ ಈ ಪೊಲೀಸ್ ಇಲಾಖೆ ಅವನ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ಕೈಗೊಂಡು ಅವನ ಹಿಂದೆ ಯಾರ್ಯಾರು ಯಾವ್ಯಾವ ರೀತಿ ಸಹಕಾರ ಕೊಟ್ಟರು, ಯಾರು ಪ್ರಚೋದನೆ ಕೊಟ್ಟರು ಈ ಥರ ಮತಾಂತರ ಮಾಡೋದಕ್ಕೆ, ಈ ಥರ ಲವ್ ಜಿಹಾದ್ ಮಾಡಲಿಕ್ಕೆ ಹಾಗೂ ಕೊಲೆ ಬೆದರಿಕೆ ಹಾಕುವಂಥದ್ದಕ್ಕೆ ಯಾರು ಇವನಿಗೆ ಮಾರಲ್ ಸಪೋರ್ಟ್ ಮಾಡಿದ್ರು ಆ ತನಿಖೆ ಮಾಡಿಬಿಟ್ಟು ಅವ್ರ ಮೇಲೂ ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ. ಜೈ ಶ್ರೀರಾಮ್.